ಭಾಷಣ ಕೌಶಲ್ಯ ಆತ್ಮವಿಶ್ವಾಸವನ್ನು ವೃದ್ಧಿಸುತ್ತದೆ. ಸ್ಪೀಕಿಂಗ್ ಸ್ಕಿಲ್ ಇನ್ಕ್ರೀಸಸ್ ಕಾನ್ಫಿಡೆನ್ಸ್. ಸ್ನೇಹಿತರೆ, ಈ ಮಾತನ್ನು ನಾನು ಒಪ್ಪುತ್ತೇನೆ, ಏಕೆಂದರೆ ಇದು ನನ್ನ ವೈಯಕ್ತಿಕ ಅನುಭವ ಕೂಡ. ನಾನು ಭಾಷಣ ಕೌಶಲ್ಯವನ್ನು ಗಳಿಸುತ್ತಾ ನನ್ನಲ್ಲಿ ಆತ್ಮವಿಶ್ವಾಸ ವೃದ್ಧಿಸಿರುವುದನ್ನು ನನ್ನ ಜೀವನದಲ್ಲಿ ಗುರುತಿಸಿಕೊಂಡಿದ್ದೇನೆ. ನನ್ನ ಬದುಕಿನ ಮೊದಲ 20 ವರ್ಷಗಳಲ್ಲಿ ನಾನು ಮಾತನಾಡಬಹುದು ಎಂದು ನನಗೆ ತಿಳಿದಿರಲಿಲ್ಲ. ತಿಳಿದ ಮೇಲೆ ಆ ಮಾತನ್ನು ಬಿಡಲಿಲ್ಲ. ಮಾತನಾಡುತ್ತಾ ಬಂದೆ, ರೇಡಿಯೋನಲ್ಲಿ ಮಾತನಾಡಿದೆ, ಟಿವಿಯಲ್ಲಿ ಮಾತನಾಡಿದೆ, ವೇದಿಕೆಯಲ್ಲಿ ಮಾತನಾಡಿದೆ. ಆನಂತರ ತರಬೇತುದಾರ ಆಗುವ ಸಂದರ್ಭದಲ್ಲಿ ಕೂಡ ಮಾತನ್ನು ನಿರಂತರವಾಗಿ ಬಳಸ್ಕೊಳ್ತಾ ಈಗ ಮಾರ್ಗದರ್ಶಕನಾಗಿ ಮಾರ್ಗದರ್ಶನವನ್ನು ನೀಡಲಿಕ್ಕೂ ಕೂಡ ಭಾಷಣ ಕೌಶಲ್ಯವನ್ನ ನಾನು ತೊಡಗಿಸಿಕೊಂಡಿದ್ದೇನೆ. ನಾನು ಗಮನಿಸಿದೆ ಯಾವ್ಯಾವ ತರ ಇದು ನಮಗೆ ಹೆಲ್ಪ್ ಆಗ್ಬೋದು ಅಂತ. ಒಂದು, ಭಯ ನಿವಾರಣೆ ಭಾಷಣ ಕೌಶಲ್ಯದಿಂದ. ಆತ್ಮವಿಶ್ವಾಸ, ಧೈರ್ಯ, ಸಮಸ್ಯೆ ನಿವಾರಣೆಗೂ ಕೂಡ ಸಹಕಾರ ಆಗ್ತದೆ. ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಹೆಲ್ಪ್ ಆಗ್ತದೆ. ಬಾಂಧವ್ಯ ಸುಧಾರಣೆ ಹೆಚ್ಚಾಗ್ತದೆ. ಕಡಿಮೆ ಕೌಟುಂಬಿಕ ಕಲಹಗಳು, ಮೌನದ ಮಹತ್ವ ನಮಗೆ ಅರಿವಾಗ್ತದೆ. ಮಾರಾಟ ತಂತ್ರ ವೃದ್ಧಿ ಆಗ್ತದೆ. ವ್ಯವಹಾರ ಕೌಶಲ್ಯದಲ್ಲಿ ಚುರುಕಾಗ್ತದೆ. ಒತ್ತಡ ನಿರ್ವಹಣೆಯನ್ನ ನಿರ್ವಹಿಸಲಿಕ್ಕೆ ಸಾಧ್ಯ ಆಗ್ತದೆ. ಉತ್ತಮ ಆರೋಗ್ಯ ನಮ್ಮದಾಗ್ತದೆ. ಹಣಕಾಸು ನಿರ್ವಹಣೆಯು ಸಾಧ್ಯ. ಕಡಿಮೆ ಗೊಣಗಾಟ, ನೆಮ್ಮದಿ, ಸಂತೃಪ್ತಿ ಹೆಚ್ಚು. ಸೊ ಹೀಗೆ ಕೆಲವು ಅಂಶಗಳನ್ನ ನಾನು ಪಟ್ಟಿ ಮಾಡಿಕೊಂಡಿದ್ದೇನೆ. ಓಕೆ, ಸೊ ನಮ್ಮ ಜೊತೆ ಕಲಾವಿದರಾದ ರವಿನಾಥ್ ಪಟ್ಟಣಶೆಟ್ಟಿ ಇದ್ದಾರೆ. ಏನ್ ಹೇಳ್ತಾರೆ ಕೇಳೋಣ. ಎಸ್ ರವಿನಾಥ್. ನಮಸ್ಕಾರ ಎಲ್ರಿಗೂ. ಈ ಭಾಷಣ ಕೌಶಲ್ಯ ಅಂತಂದ್ರೆ ಮಾತುಗಾರಿಕೆ ಅನ್ನೋದು. ಮಾತಾಡೋದು ಎಲ್ಲರೂ ಮಾತಾಡ್ತೀವಿ, ಎಲ್ರು ರಾಜಕೀಯದವರು ಮಾತಾಡ್ತಾರೆ, ಆದ್ರೆ ಭಾಷಣ ಕೌಶಲ್ಯ ಅಂದಾಗ ಒಂದು ಕಮ್ಯುನಿಕೇಶನ್ ಸ್ಕಿಲ್ ಆಗ್ಬೋದು. ಆದ್ರೆ ಭಾಷಣ ಕೌಶಲ್ಯ ಅಂದ ತಕ್ಷಣ ಒಂದು ಒಂದು ಸ್ಟೇಜ್ ಬರುತ್ತೆ. ಆ ಸ್ಟೇಜ್ ಮೇಲೆ ಮಾತಾಡುವಂತ ಒಂದು ರೀತಿ ನೀತಿಗಳು ಅವನ್ನೆಲ್ಲಾನು ಕಲಿಬೇಕಾಗುತ್ತೆ. ಅವಾಗ ಸ್ಟೇಜ್ ಮೇಲೆ ಮಾತಾಡೋದು, ಈಗ ಓವರಲ್ ಆಗಿ ಎಲ್ ಬೇಕೋ ಅಲ್ಲಿ ಮಾತಾಡೋದು. ಈಗ ರಾಜಕೀಯದವ್ರು ಮಾತಾಡ್ತಾರೆ, ಎಷ್ಟು ಬೇಕಾದ್ರೂ ಅವ್ರಿಗೂ ಇದನ್ನ ಒಂದು ಸುಳ್ಳನ್ನ ಎಷ್ಟು ಸತ್ಯ ಅನ್ನೋ ಮಟ್ಟಕ್ಕೆ ಹೇಳ್ತಾರೆ ಅವರು. ಯಾಕೆಂದ್ರೆ ಅದು ಭಾಷಣ ಕೌಶಲ್ಯ ಅಲ್ಲ ಅಂತ ಅನ್ಸುತ್ತೆ ನನಗೆ. ಯಾಕೆಂದ್ರೆ ಅದು ಸರಿಯಾದ ರೀತಿಯಲ್ಲಿ ಇರಲ್ಲ. ಯಾವ್ದೋ ಒಂದು ದೊಡ್ಡ ಫಂಕ್ಷನ್ಗಳು ಮಾಡಿದಾಗ ಅವಾಗ ನೀಟಾಗಿ ನಿಧಾನವಾಗಿ ಮಾತಾಡ್ತಾರೆ, ಅದನ್ನ ಭಾಷಣ ಕೌಶಲ್ಯ ಅಂತ ಹೇಳ್ಬೋದು. ಅದೇ ಎಲೆಕ್ಷನ್ ನಲ್ಲಿ ಮಾತಾಡ್ತಾರಲ್ಲ, ಅದು ಭಾಷಣ ಕೌಶಲ್ಯ ಅಲ್ವೇ ಅಲ್ಲ. ಅದು ಅಡ್ಡಾದಿಡ್ಡಿ ಮಾತಾಡೋದು. ಯಾಕೆಂದ್ರೆ ಅದೊಂದು ಕಮ್ಯುನಿಕೇಶನ್ ಸ್ಕಿಲ್ ಆಗ್ಬೋದು ಅಷ್ಟೇ ವಿನಃ ಅದು ಭಾಷಣದ ಕೌಶಲ್ಯ ಆಗೋದಕ್ಕೆ ಸಾಧ್ಯ ಇಲ್ಲ. ಭಾಷಣದ ಕೌಶಲ್ಯ ಆಗ್ಬೇಕಾದ್ರೆ ಈಗ ಸಾರ್ ಏನು ಮಾಡ್ತಾರೆ, ಅದಕ್ಕೆ ಒಂದು ಆ ಸ್ಟೇಜಿಗೆ ಬೇಕಾದಂತ ಒಂದು ಮರ್ಯಾದೆ ಕೊಡೋದು, ಅಲ್ಲಿಗೆ ಒಂದು ಇವರಿಗೆ ಅತಿಥಿಗಳಿಗೆ ಒಂದು ಮರ್ಯಾದೆ ಕೊಡೋದಾಗ್ಬೋದು. ಒಂದು ಅದಕ್ಕಲ್ಲಿ ನಾವು ಭಾಷಣ ಮಾಡ್ತಕ್ಕಂಥ ವಿಷಯಗಳ ಬಗ್ಗೆ ಮತ್ತೆ ಅಲ್ಲಿ ಬಾಡಿ ಲ್ಯಾಂಗ್ವೇಜು ಅವೆಲ್ಲ ಕೂಡ ಆವರ್ತವೆ. ಹಾಗಾಗಿ ಅದೆಲ್ಲವನ್ನೂ ಕೂಡ ಬಂದಾಗ ನಮಗೆ ಆ ಸ್ಟೆಪ್ ಬೈ ಸ್ಟೆಪ್ ಒಂದು ರೀತಿ ನೀತಿಗಳು ಅರ್ಥ ಆಗ್ತವೆ. ರಾಜಕೀಯದವ್ರ ತರ ಅಡ್ಡಾದಿದ್ದಿ ಎಲ್ಲಂದ್ರೆಲ್ಲ ವಿಷಯ ಬಿಟ್ಟು ಎಲ್ಲೆಲ್ಲಗೂ ಹೋಗಿ ಎಲ್ಲೋ ಬಂದು ಏನೋ ಒಂದ್ ಹೇಳಿ ಬೈದು ಎಲ್ಲಾ ಭಾಷೆಗಳನ್ನು ಉಪಯೋಗಿಸ್ಕೊಳ್ತಾರೆ ಅಲ್ಲಿ. ಅದು ಕೌಶಲ್ಯ ಆಗೋದೇ ಇಲ್ಲ ಅದು. ಯಾಕೆಂದ್ರೆ ಅವರು ಅದ್ರಲ್ಲಿ ಸುಳ್ಳು ಹೇಳೋದೇ ಒಂದು ಅವ್ರ ಕೌಶಲ್ಯ ಅನ್ಕೊಂಡ್ಬಿಟ್ಟಿರ್ತಾರೆ. ಆದ್ರೆ ಈ ಭಾಷಣ ಕೌಶಲ್ಯ ನಮಗೆ ಆ ರೀತಿ ನೀತಿಗಳನ್ನ ಮತ್ತು ನಡವಳಿಗಳನ್ನ, ಆ ನಾಗರಿಕತೆಯನ್ನ ತೋರಿಸುತ್ತೆ. ಆದ್ರಿಂದ ನಾವು ಒಬ್ಬ ಉತ್ತಮ ಉತ್ತಮ ನಾಗರಿಕ ಆಗೋದಕ್ಕೆ ಒಂದು ಆತ್ಮವಿಶ್ವಾಸವನ್ನ, ಅಂದ್ರೆ ನಮಗೆ ನಮ್ಮ ಒಂದು ಶಕ್ತಿಯನ್ನು ನಮಗೆ ತೋರಿಸುತ್ತೆ ಅದು. ಹಾಗಾಗಿ ಅದನ್ನ ಬೇರೆಯವ್ರನ್ನ ನಾವ್ ಹೇಗೆ ಇಟ್ಕೋಬಹುದು, ಬೇರೆಯವ್ರನ್ನ ಹೇಗೆ ಒಪ್ಪಿಸ್ಬೋದು, ನಮ್ಮನ್ನ ನಾವು ಹೆಂಗ್ ಪರಿಚಯ ಮಾಡ್ಕೋಬಹುದು ಅನ್ನೋದು ಕೂಡ ಅಲ್ಲಿ ನಮಗೆ ಆತ್ಮವಿಶ್ವಾಸವನ್ನ ನಮಗೆ ಹೆಚ್ಚಿಸುತ್ತೆ ಅನ್ನೋದು ಮಾತ್ರ ನಾನು ಹೇಳ್ಬಲ್ಲೆ. ಓಕೆ ರವಿನಾಥ್ ಪಟ್ಟಣಶೆಟ್ಟಿ, ತುಂಬಾ ಚೆನ್ನಾಗಿ ಹೇಳಿದ್ರಿ. ಈಗ ಕಟ್ಟೆ ಎರಿಸ್ವಾಮಿ ಏನ್ ಹೇಳ್ತಾರೆ ಕೇಳೋಣ. ಎಸ್ ಕಟ್ಟೆ ಎರಿಸ್ವಾಮಿ. ಆತ್ಮೀಯರೇ ನಮಸ್ಕಾರ. ಭಾಷಣ ಕೌಶಲ್ಯ ಆತ್ಮವಿಶ್ವಾಸವನ್ನು ವೃದ್ಧಿಸುತ್ತದೆ, ನಿಜ. ಯಾಕಂದ್ರೆ ನಾವು ಒಂದು ಭಾಷಣ ಕೌಶಲ್ಯ ನಾವು ಮಾತಾಡ್ಬೇಕಾದ್ರೆ ನಮ್ಮ ಭಯವನ್ನು ನಿವಾರಿಸುತ್ತದೆ. ಬಹಳಷ್ಟು ಜನರು ಒಂದು ಜನ ಸಮೂಹದ ಮುಂದೆ ಮಾತಾಡ್ಬೇಕಂದ್ರೆ ಭಯ ಪಟ್ಕೊಳ್ತಾರೆ. ಯಾಕಂದ್ರೆ ನಾವು ಆ ಭಯವನ್ನು ದಾಟಬೇಕಾದ್ರೆ ನಾವು ನಿಧಾನವಾಗಿ ಭಾಷಣ ಮಾಡ್ತಾ ಬರ್ಬೇಕಾಗ್ತದೆ. ಹಾಗೆ ನಾವು ಉತ್ತಮವಾಗಿ ನಾವು ಮಾತಾಡಿದ್ರೆ ಒಂದು ಒಳ್ಳೆಯ ಹೆಸರು, ಒಂದು ಒಳ್ಳೆಯ ಆತ್ಮವಿಶ್ವಾಸವನ್ನು ನಾವು ಬೆಳೆಸ್ಕೊಳ್ತೀವಿ. ಹಾಗೆ ನಿರಂತರವಾಗಿ ನಾವು ಅಭ್ಯಾಸ ಮಾಡ್ತಾ ಬಂದ್ರೆ ನಮ್ಮ ನೈಜ ವ್ಯಕ್ತಿತ್ವವನ್ನು ಈ ಭಾಷಣ ಕಲೆ ನಮಗೆ ರೂಪಿಸುತ್ತದೆ. ಹಾಗಾಗಿ
ಈ ಭಾಷಣ ಕಲೆಯಿಂದ ನಮ್ಮ ಆತ್ಮವಿಶ್ವಾಸ ಕೂಡ ಹೆಚ್ಚಿಗೆ ಆಗ್ತದಂತ ನಾನು ಹೇಳಕ್ ಇಷ್ಟಪಡ್ತೀನಿ ಸರ್. ಧನ್ಯವಾದ ಸರ್. ಓಕೆ, ನೆಕ್ಸ್ಟ್ ನಮ್ಮ ಕಟ್ಟೇರಿ ಸ್ವಾಮಿಯವ್ರ ಮಾತಾಯಿತು. ವಿಜಯಪುರದ ನೇತ್ರಾವತಿ ಏನ್ ಹೇಳ್ತಾರೆ ಕೇಳೋಣ. ಎಸ್, ನೇತ್ರಾವತಿ ಮೇಡಮ್. ನನ್ನ ಆತ್ಮೀಯ ಸ್ನೇಹಿತರು ಎಲ್ಲರಿಗೂ ನಮಸ್ಕಾರಗಳು. ಭಾಷಣ ಕೌಶಲ್ಯ ಆತ್ಮವಿಶ್ವಾಸವನ್ನು ವೃದ್ಧಿಸುತ್ತದೆ ಅಂತ. ಅಂದ್ರ ಭಾಷಣ ಕೌಶಲ್ಯ ಬರಬೇಕಾದ್ರೆ ನಮಗೊಂದು ಜ್ಞಾನ ಸಂಪಾದನೆ ಬೇಕು. ಅಂದ್ರ ಜ್ಞಾನ ಭಂಡಾರ ಎಲ್ಲಿ ಸಿಗ್ತದೆ ಅಂದ್ರ ಪುಸ್ತಕ, ಅಂದ್ರ ಹೊತ್ತಿಗೆಯನ್ನು ಓದುವುದರ ಮುಖಾಂತರ. ಅಂದ್ರ ಯಾವ ಮನುಷ್ಯನಿಗೆ ಮಾತಾಡ್ಬೇಕಾದ್ರೆ ಅವನಿಗೆ ಜ್ಞಾನ ಬೇಕು. ಯಾಕಂದ್ರ ಅದು ಬುಕ್ಕಿನ ಮುಖಾಂತರ, ಪುಸ್ತಕ ಎಷ್ಟೆಷ್ಟು ನೀವು ಓದ್ತಿರ್ಲಾ ಅಷ್ಟು ನಮ್ಗ ಜ್ಞಾನ ಬಂದಿರ್ತದ ಅದ್ರದಿಂದ ಸಾಕಷ್ಟು. ಅಂದ್ರೆ ಈಗ ಯಾವುದೇ ವಿಷಯ ಬಗ್ಗೆ ಆಗ್ಲಿ ಒಂದು ಭಾಷಣ ಮಾಡ್ರಿ ಅಂತಂದ್ರ, ಯಾಕಂದ್ರ ಅದ್ರ ವಿಷಯದ ಬಗ್ಗೆ ಪರಿಪೂರ್ಣ ಪಕ್ವತೆ ಅವ್ ಹೊಂದಿದ್ದ ಅಂದ್ರ ಆ ವಿಷಯದ ಬಗ್ಗೆ ಅವ್ ವ್ಯಕ್ತಪಡಿಸಬಹುದು. ಈಗ ಭಾಷಣ ಕೌಶಲ್ಯ ಅಂದ್ರ ಪ್ರತಿಯೊಬ್ಬರಿಗೂ, ಎಲ್ಲಾ ವ್ಯಕ್ತಿಗಳಿಗೆ ಜ್ಞಾನ ಇರ್ತದ, ಆದ್ರೆ ವ್ಯಕ್ತಪಡಿಸುವ ರೀತಿ ಗೊತ್ತಿರೋದಿಲ್ಲ. ಎಲ್ಲಾ ಮನುಷ್ಯರಲ್ಲಿ ಜ್ಞಾನ ಸಂಪಾದನೆ ರಗಡ್ ಇರ್ತದ, ಆದ್ರ ಅದು ಮಾತಿನ ಮುಖಾಂತರ ಹೆಂಗ್ ಹೊರ ಹಾಕ್ಬೇಕು ಅನ್ನೋದು ಗೊತ್ತಿರೋದಿಲ್ಲ. ಅಂದ್ರ ಅದು ಗೊತ್ತಿಲ್ಲ. ಆದ್ರ ಒಬ್ಬೊಬ್ರಿಗೆ ಏನ್ ಅನಿಸ್ತದ, ನಾವ್ ಇಲ್ಲ ಇದು ಏನಾರ ಕೌಶಲ್ಯ ಪಡ್ಕೋಬೇಕು, ಏನೇ ಸಾಧನೆ ಮಾಡ್ಬೇಕು ಅನ್ನೋಂಥವ್ರು ಒಂದು ಗುರುಗಳ ಮಾರ್ಗದರ್ಶನ ಬೇಕು ಮೊದಲ ಮೇನ್. ಅಂತ ಮಾರ್ಗದರ್ಶನ ಎಲ್ಲಿ ಸಿಗ್ತದ ಅಂದ್ರೆ ನಮ್ ಜಯಪ್ರಕಾಶ್ ನಾಗ್ತೇಳಿ ಸರ್ ಅಂತ ನಾ ಹೆಮ್ಮೆಯಿಂದ ಹೇಳ್ಕೊತೀನಿ. ಯಾಕಂದ್ರ ಯಾವುದೇ ಅಲ್ಲಿ ಒಬ್ಬ ವ್ಯಕ್ತಿ ಮಾತನಾಡ್ಬೇಕು ಅನ್ನೋದು ಆಸೆ ಇರ್ತೈತಿ, ಆದ್ರ ಅದ್ ಹೆಂಗ್ ವ್ಯಕ್ತಪಡಿಸ್ಬೇಕು, ಈ ಭಾಷಣ ಮುಖಾಂತರ ನಾವು ಒಂದ್ 4 ಜನರ ಜೊತೆ ಮಾತಾಡ್ಬೇಕು ಸ್ಟೇಜ್ ಮೇಲೆ ಹೋಗಿ ಅನ್ನೋದು ಎಲ್ಲರಿಗೂ ಒಂದು ಸಣ್ಣ ಆಸೆ ಇರ್ತೈತಿ. ಆ ಸಣ್ಣ ಆಸೆಯನ್ನು ಪೂರೈಸುವ ಸ್ಥಳ, ವೇದಿಕೆ ಯಾವ್ದಂದ್ರೆ ಜಯಪ್ರಕಾಶ್ ನಾಗ್ತೇಳಿ ಸರ್ ಅವರ ಒಂದು ಗ್ರೂಪ್ ಕಮ್ಯುನಿಟಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಧನ್ಯವಾದ. ಎಸ್ ನೇತ್ರಾವತಿ, ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಜೊತೆ ಲೆಫ್ಟಿನೆಂಟ್ ಕರ್ನಲ್ ದಿವಾಕರ್ ನಾಯ್ಡು ಇದ್ದಾರೆ. ಸರ್ ನಮಸ್ಕಾರ, ತಮ್ಮ ಅನಿಸಿಕೆ. ನಮಸ್ಕಾರ ಸರ್. ಈಗ ತಾವು ಹೇಳಿದ ಹಾಗೆ ಮತ್ತೆ ಎಲ್ಲರ ಅಭಿಪ್ರಾಯದಂತೆ ಭಾಷಣ ಕೌಶಲ್ಯದಲ್ಲಿ ವಿಷಯ ಬಂದಾಗ ನನಗೆ ಜ್ಞಾಪಕ ಬರೋದು ಅಟಲ್ ಬಿಹಾರಿ ವಾಜಪೇಯಿ. ನಾವು ಸಣ್ಣ ಮಕ್ಕಳಿದ್ದಾಗ ಅವರ ಭಾಷಣ ಅಂದ್ರೆ ಓಡ್ತಾ ಇದ್ವಿ ಕೇಳಬೇಕು ಅಂತ ಹೇಳಿ. ಯಾವುದೇ ಒಂದು ವಿಷಯವನ್ನ ಅಂತರಾಳದಿಂದ ತಿಳಿದು ಅದನ್ನ ಹೇಳ ರೀತಿ ಮಂತ್ರಮುಗ್ಧರಾಗಿ, ಎದುರುಗಡೆ 1000 ಜನ ಇದ್ದರೇನು ಅಯ್ಯೋ ಇನ್ನೂ ಕೇಳಬೇಕು ಇನ್ನೂ ಕೇಳಬೇಕು ಇನ್ನೂ ಕೇಳಬೇಕು ಅನ್ನೋ ಒಂದು ಕೌಶಲ್ಯವನ್ನ ನಾವು ಯಾವಾಗಲೂ ಅಳವಡಿಸ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ಅದಕ್ಕೆ ಈಗ ಮೇಡಮ್ ಹೇಳಿದ ಹಾಗೆ ಒಂದು ನಾಲೆಡ್ಜ್, ಸಬ್ಜೆಕ್ಟ್ ನಾಲೆಡ್ಜ್, ಇನ್ನೊಂದು ಮಾಡ್ಯುಲೇಷನ್, ಅದು ಬಹಳ ಇಂಪಾರ್ಟೆಂಟ್. ಒಂದು ಯಾವ್ದಾದ್ರೂ ಒಂದು ವಿಷಯವನ್ನ ಒಂದು ಫ್ಲಾಟ್ ಆಗಿ ಹೋಗ್ತಾ ಇದ್ದರೆ ಮುಂದೆ ಕೂತಿರೋವನಿಗೆ 2 ನಿಮಿಷ ಆದ್ಮೇಲೆ ಬೋರ್ ಆಗುತ್ತೆ. ಅವನಿಗೆ ಹಲವಾರು ವಿಷಯಗಳನ್ನ ಸೇರಿಸಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಆಸಕ್ತಿ ತರುವಂತೆ ಮಾಡ್ತಾರಲ್ಲ, ಅದು ಭಾಷಣ ಕೌಶಲ್ಯ. ಸೋ ದಟ್ ಮುಂದೆ ಕೂತವರು ವಾಹ್ ಹೌದಪ್ಪ ಇವತ್ತು ಕೇಳಿದ್ರಲ್ಲಿ ಎಂಥ ಮಾತಂದ್ರು, ಯಾವ ರೀತಿ ಹೇಳಿದ್ರು, ಇನ್ನೂ ಕೇಳಬೇಕು ಅನ್ನೋ ಒಂದು ಆ ಪ್ರೇಕ್ಷಕರಿಂದ ನಮಗೆ ಸಿಗುತ್ತಲ್ಲ, ಅದು ಬಹಳ ಮುಖ್ಯ ಅಂತ ಹೇಳಿ ನನ್ನ ಭಾವನೆ. ಎಸ್, ಥ್ಯಾಂಕ್ ಯು ದಿವಾಕರ್ ನಾಯ್ಡು ಅವರೇ. ಅವಿನಾಶ್ ನಮ್ ಜೊತೆ ಇದ್ದೀರಿ. ಅವಿನಾಶ್. ಸರ್ ನಮಸ್ತೆ ಸರ್. ಭಾಷಣ ಕೌಶಲ್ಯ ಅದ್ರ ಬಗ್ಗೆ ನಾ ಹೇಳೋದಾದ್ರೆ, ಇವಾಗ ಭಾಷಣ ಕೌಶಲ್ಯ ಇಂದ ನಮ್ಗೆ ಆತ್ಮವಿಶ್ವಾಸ ಅನ್ನೋದು ವೃದ್ಧಿ ಆಗುತ್ತೆ ಸರ್. ನಾವು ಯಾವುದೇ ಒಂದು ವಿಷಯದ ಬಗ್ಗೆ ಮಾತಾಡ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಆದಂತ ಒಂದು ಸಮಗ್ರವಾದ ಅಧ್ಯಯನ ಅನ್ನೋದನ್ನ ನಾವು ಮಾಡ್ಕೋಬೇಕಾಗುತ್ತೆ. ಪ್ರಿಪರೇಷನ್ ಇಲ್ಲದೆ ನಾವು ಹೋಗಿ ಸ್ಟೇಜ್ ಮುಂದೆ ಮಾತಾಡೋದಕ್ಕಾಗಲ್ಲ ಸರ್. ಸಭಾ ಕಂಪನ ಅಂತ ನಾವೇನ್ ಹೇಳ್ತೀವಿ, ಅದ ಸ್ಟೇಜ್ ಫಿಯರಿಂಗ್ ಇರುತ್ತೆ. ಅದರಿಂದ ಹೊರ ಬಂದು ನಾವೇನು ವಿಷಯನ ಜನರಿಗೆ ತಿಳಿಸ್ಬೇಕು ಅದನ್ನ ಸರಳವಾಗಿ, ಸರಳೀಕೃತವಾಗಿ, ಎಲ್ಲರಿಗೂ ಅರ್ಥ ಆಗಂತ ಒಂದು ಭಾಷೆಯಲ್ಲೇ, ಪದಗಳಲ್ಲೇ ನಾವು ತಿಳಿಸ್ಬೇಕಾಗುತ್ತೆ ಸರ್. ಓಕೆ, ಗುಡ್, ಥ್ಯಾಂಕ್ ಯು. ನಮ್ಮ ಜೊತೆ ಕೃಷ್ಣ ಮೋಹನ್ ಇದ್ದಾರೆ. ಕೃಷ್ಣ ಮೋಹನ್, ತಮ್ಮ ಅನಿಸಿಕೆ ತಿಳಿಸಿ. ಸರ್, ಇವಾಗ ಭಾಷಣ ಮತ್ತು ಇದು ನಾವೇನು ಇಲ್ಲಿ ನಿಮ್ಮ ಹತ್ರ ಏನ್ ಮಾತಾಡ್ತಿದೀವಲ್ಲ, ಸ್ಟೇಜ್ ಮೇಲೆ ಮಾತಾಡೋದಕ್ಕೂ ಲಾಟ್ ಆಫ್ ಡಿಫ್ರೆನ್ಸ್ ಇರುತ್ತೆ ಸರ್. ಇವಾಗ ಭಾಷಣ ಅದಕ್ಕೂ ಇದಕ್ಕೆ ಏನ್ ಡಿಫ್ರೆನ್ಸ್ ಅಂದ್ರೆ, ಇಲ್ಲಿ ನಾವೊಂದು 4-5 ಜನ ಚರ್ಚೆ ಮಾಡ್ತಿರ್ತೀವಿ, ನಮ್ಮ ಫೇಸ್ ಟು ಫೇಸ್ ನಮ್ಮ ಭಾವನೆಗಳು ಕಾಣ್ತಾ ಇರ್ತದೆ ಸರ್. ಬಟ್ ಅದೇ ಸ್ಟೇಜ್ ಮೇಲೆ ಮಾತಾಡ್ಬೇಕಂದ್ರೆ ಅಲ್ಲಿ ಎಲ್ಲರೂ ಇರ್ತಾರೆ,
ದೊಡ್ಡೋರು ಇರ್ತಾರೆ, ಸಣ್ಣವ್ರು ಇರ್ತಾರೆ, ನಮ್ಕಿನ್ನ ಬುದ್ಧಿವಂತರು ಇರ್ತಾರೆ, ಎಲ್ಲರೂ ಇರ್ತಾರೆ. ಅವ್ರನ್ನೆಲ್ಲ ಮನದಲ್ಲಿ ಇಟ್ಕೊಂಡು ನಾವು ಅವ್ರಿಗೆ ಯಾವ ರೀತಿ ಸಬ್ಜೆಕ್ಟ್ ಕೊಡಬಲ್ವಿ ಅನ್ನೋದನ್ನ ಅವ್ರನ್ನೆಲ್ಲರೂ ಏಕಾಗ್ರತೆಯಿಂದ ತೆಗೆದುಕೊಂಡು ಮಾತಾಡುವಂತ ಸ್ಕಿಲ್ಸ್ ಡೆವಲಪ್ ಮಾಡ್ಕೋಬೇಕು ಸರ್. ಅಂತ ಭಾಷಣ ಮಾಡಕ್ ಆದ್ರೆ ಅದನ್ನು ಭಾಷಣ ಅಂತ ಹೇಳ್ತೀವಿ ಸರ್. ಓಕೆ, ಎಲ್ಲರ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳ್ಕೊಂಡ್ರಿ. ನಾನಂತೂ ಗ್ಯಾರಂಟಿ ಕೊಡ್ತೇನೆ, ಸ್ಪೀಕಿಂಗ್ ಸ್ಕಿಲ್ಸ್ ಕಲೀರಿ, ನಿಮ್ಮ ಆತ್ಮವಿಶ್ವಾಸವನ್ನ ವೃದ್ಧಿಸಿಕೊಳ್ಳಿ, ಭಯವನ್ನ ಬಿಸಾಕ್ತೀರಾ ನೀವಾಗ. ಥ್ರೋ ಅವೇ ಯುವರ್ ಫಿಯರ್ಸ್ ಅಂತ ಹೇಳ್ತಾನೆ. ಪ್ಲೀಸ್ ಕಾಮೆಂಟ್, ನೀವು ಥ್ರೋ ಅವೇ ಯುವರ್ ಫಿಯರ್ಸ್. ಓಕೆ, ಭಯವನ್ನು ತೊಲಗಿಸಿ. ಸ್ನೇಹಿತರೆ, ನಮ್ಮ ಜೀವನದಲ್ಲಿ ಏನೇನೇನೋ ಭಯಗಳು ಬರುತ್ತೆ. ಆ ಭಯಗಳನ್ನೆಲ್ಲವನ್ನ ತೊಲಗಿಸಲಿಕ್ಕೆ ಪಬ್ಲಿಕ್ ಸ್ಪೀಕಿಂಗ್ ಹೆಲ್ಪ್ ಮಾಡುತ್ತದೆ ಅಂತ ಈ ಮೂಲಕ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಿಮಗೆ ಏನನ್ನಿಸ್ತು ಈ ವಿಚಾರದ ಬಗ್ಗೆ? ಕಾಮೆಂಟ್ ಮಾಡುವುದರ ಮೂಲಕ ನಿಮ್ಮ ಮನಸ್ಸಿನಲ್ಲಿರುವ ಭಾವನೆಯನ್ನ ಹೊರಹಾಕಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಜಯಪ್ರಕಾಶ್ ನಾಗ್ತಿಹಳ್ಳಿ ಹಾಗೂ ಟ್ರಾನ್ಸ್ಮಿಷನ್ ಅನ್ಲಿಮಿಟೆಡ್ ಯೂಟ್ಯೂಬ್ ಚಾನಲ್ಗಳನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.